ಜಸ್ಟ್ ಅವ್ರೇನು ಮಾತು ಕೇಳಿದ್ರೆ ಅನ್ಸುತ್ತೆ ಸರ್. ಕ್ಷಮೆ ಕೇಳಬೇಕು. ಕೆಪಿಸಿ ಅಧ್ಯಕ್ಷರಾಗಿ ಆಯ್ತು, ಅವ್ರಿಗೂ ಕೇಳೋಣ ಬಿಡಿ, ನಿನ್ಗೂ ಕೇಳೋಣ ಅವ್ರಿಗೂ ಕೇಳೋಣ. ಜಸ್ಟ್ ಅವ್ರೇನು ಮಾತು ಕೇಳಿದ್ರೆ ಅನ್ಸುತ್ತೆ ಸರ್. ಕ್ಷಮೆ ಕೇಳಬೇಕು. ಕೆಪಿಸಿ ಅಧ್ಯಕ್ಷರಾಗಿ ಆಯ್ತು, ಅವ್ರಿಗೂ ಕೇಳೋಣ ಬಿಡಿ, ನಿನ್ಗೂ ಕೇಳೋಣ ಅವ್ರಿಗೂ ಕೇಳೋಣ. ಜಸ್ಟ್ ಅವ್ರೇನು ಮಾತು ಕೇಳಿದ್ರೆ ಅನ್ಸುತ್ತೆ ಸರ್. ಕ್ಷಮೆ ಕೇಳಬೇಕು. ಕೆಪಿಸಿ ಅಧ್ಯಕ್ಷರಾಗಿ ಆಯ್ತು, ಅವ್ರಿಗೂ ಕೇಳೋಣ ಬಿಡಿ, ನಿನ್ಗೂ ಕೇಳೋಣ ಅವ್ರಿಗೂ ಕೇಳೋಣ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು ಅನ್ನೋನು ನಂಬಿರೋ ನಾನು. ಸೂರ್ಯನೂ ಒಂದೇ, ಚಂದ್ರನೂ ಒಂದೇ, ಸೂರ್ಯನಿಗೂ ಜಾತಿ ಇಲ್ಲ, ಚಂದ್ರನಿಗೂ ಜಾತಿ ಇಲ್ಲ, ನೀರಿಗೂ ಜಾತಿ ಇಲ್ಲ, ಬೆಳಕಿಗೂ ಜಾತಿ ಇಲ್ಲ. ಇದು ಎಲ್ಲ ಧರ್ಮದಲ್ಲೂ ಕೂಡ ಇವತ್ತಿದೆ. ಮೊಹಮ್ಮದ್ ಪೈಗಂಬರವರ ಫಿಲಾಸಫಿ ಬಗ್ಗೆ, ಅವರ ತತ್ವನೀತಿ ಬಗ್ಗೆ, ಅವರ ದಿವ್ಯವಾಣಿ ಬಗ್ಗೆ, ಬುದ್ಧ ಬಸವಣ್ಣನ ಬಗ್ಗೆ, ತತ್ವದ ಬಗ್ಗೆ ಕೂಡ ಎಲ್ಲ ನಾನು ಹರ್ಕೊಂಡಿರೋನು. ಎಲ್ಲಿ ಬೇಕಾದ್ರೂ ನೂರಾರು ಶ್ಲೋಕಗಳನ್ನ, ಎಲ್ಲಾ ಶ್ಲೋಕಗಳನ್ನ ವಿತ್ ಇನ್ ಫ್ರಾಕ್ಷನ್ ಆಫ್ ಫ್ಯೂ ಮಿನಿಟ್ಸ್ ಐ ಕ್ಯಾನ್ ರಿಸೈಟ್. ಅಷ್ಟು ಅಧ್ಯಾಯವನ್ನು ಮಾಡಿರೋನು. ಅದರಿಂದ ನಾನು ತಮ್ಮ ಮುಖಾಂತರ ಎಲ್ಲರಿಗೂ ಕೇಳ್ಕೊಳ್ಳೋದಷ್ಟೇ, ಯಾರು ಕೂಡ ರಾಜಕಾರಣ ಮಾಡಿ ಕೆಸಾಟ ಮಾಡಿ, ನೀವು ಏನಾದ್ರು ಇದರಲ್ಲಿ ರಾಜಕಾರಣ ಮಾಡ್ಬೋದು, ಐನೋ ಎಷ್ಟೆಷ್ಟು ಕಟ್ಟು ಪೇಸ್ಟು ಮಾಡಿ ಎಲ್ಲೆಲ್ಲಿ ಏನೇನು ಮೆಸೇಜ್ ಕಳಿಸ್ಬೇಕು ಅಂತೇಳಿ ಕಳಿಸ್ತಾ ಇದ್ದೀರಾ. ಯು ಡೂ ಇಟ್ ಈಸ್ ಯುವರ್ ಡ್ಯೂಟಿ ಬೆಸ್ಟ್. ಪ್ಲೂಟೋ ಹೇಳ್ತಾನೆ, ಓ ಗಾಡ್ ಗಿವ್ ಮಿ ಸ್ಟ್ರೆಂತ್ ಟು ಬಿ ಪ್ರೊಟೆಕ್ಟರ್ ಫ್ರಮ್ ಮೈ ಫ್ರೆಂಡ್ಸ್ ಸೊ ದಟ್ ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಎನಿಮೀಸ್ ಅಂತ. ಇದ್ರಲ್ಲಿ ನಂಗೆ ನಂಬಿಕೆ ಇರೋ ನಾನು. ಸೊ ಅದಕ್ಕೆ ನಾನು ನನ್ನ ಡ್ಯೂಟಿ ನಾನು ಮಾಡ್ತಾ ಇರ್ತೀನಿ. ಮಾಧ್ಯಮದವ್ರು ನೀವೆಲ್ಲ ಬೆಳೆಸಿದ್ದೀರಿ, ನೀವು ಟೀಕೆ ಮಾಡಿದಾಗ ಐ ವೆಲ್ಕಮ್ ಯು. ನನ್ನ ರಿಪೇರಿ ಮಾಡಿದ್ದೀರಿ, ನೀವು ಮಾರ್ಗದರ್ಶನ ಕೊಟ್ಟಿದ್ದೀರಿ. ನೀವು ಟೀಕೆ ಮಾಡಿದ್ರು, ನೀವು ಯಾರೋ ಹೇಳಿದ್ರು ಪಾಪ ಆಗ್ತೀರಿ, ನೀವು ಸುಮ್ಮನೆ ಇಲ್ಲಿ ಕೆಲವು ಸಂದರ್ಭದಲ್ಲಿ ಆಗ್ಬೋದು. But I still feel that you are my friends, you are my well-wishers, you guide me. ನಮ್ಮ ತಪ್ಪುಗಳಿದ್ರು ಕೂಡ ಬೇಕಾದಷ್ಟು ತಿದ್ದಂಥ ಕೆಲಸಗಳು ನೀವು ಮಾಡಿದ್ದೀರಿ. ಸೊ ಅದರಿಂದ ಇದನ್ನು ನಾನು ಇಲ್ಲಿಗೆ ತೆರೆ ಹೇಳುವಂಥ ಕೆಲಸ ಮಾಡ್ತೀನಿ. ಮುಂದಕ್ಕೆ ನನಗೆ ಹ್ಯಾವ್ ಎ ಕೃಷ್ಣ ಭಾಗ್ಯ ಜಿಲಂಬದ ಬಗ್ಗೆ ನನ್ನೊಂದು ಮೀಟಿಂಗ್ ಇದೆ. ಆಮೇಲೆ ತಿರ್ಗಾ ಅದಾದ್ಮೇಲೆ ಕೆಲವು ವಿಚಾರ ಮಾತಾಡ್ತೀನಿ. ಧರ್ಮಸ್ಥಳದ ವಿಚಾರ ಕೂಡ ನಾನು ಆಮೇಲೆ ನನಗೆ ಯಾರು ಕೇಳಿಲ್ಲ, ನನಗೆ ಯಾರು ಮಾತಾಡಿಲ್ಲ. ಎಲ್ಲರಿಗೂ ಕೂಡ ನನ್ನ ಬಗ್ಗೆ ನಂಬಿಕೆ ಇದೆ. ಎಲ್ಲಿ ಹುಟ್ಟಿದ್ದೀನಿ, ಎಲ್ಲಿ ಸಾಯ್ತೀನಿ ಅಂತ ಎಲ್ಲರಿಗೂ ಗೊತ್ತಿದೆ. ನಾನು ಯಾರು ಮಾತಾಡಿಲ್ಲ. ನನ್ ಆಫ್ ದಿ ಪಾರ್ಟಿ ಹೈಕಮಾಂಡ್ has spoken to me. ಅವರು ಚರ್ಚೆ ಮಾಡಿರ್ಬೋದು, ಯಾರನ್ನೋ ಕೇಳಿರ್ಬೋದು, ತಿಳ್ಕೊಂಡಿರ್ಬೋದು. ಅವ್ರೇನು ತಿಳ್ಕೊಳ್ಳೋದಂತಲ್ಲ. ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ನಮ್ಮ ಲೀಡರ್ಸು ನನ್ನೆಲ್ಲ ಅಕ್ಕಪಕ್ಕ ಸುತ್ತಮುತ್ತಲು ಏನ್ ನಡೆದಿದೆ ಅಂತೆಲ್ಲ ರಿಸರ್ಚ್ ಮಾಡಿರ್ತಾರೆ. ಮೈ ಫ್ರೆಂಡ್ಸ್, ಸೀನಿಯರ್ ಲೀಡರ್ಸ್, ಅವರೆಲ್ಲ ಸೀನಿಯರ್ ಲೀಡರ್ಸ್, ಅವರೆಲ್ಲ ಗೈಡ್ ಮಾಡ್ತಾರೆ. ಪಾಪ ಅವರೆಲ್ಲ ತಪ್ಪು, ದೇ ಆರ್ ಮೈ ಬ್ರದರ್ಸ್, ಅವರೆಲ್ಲ ಗೈಡ್ ಮಾಡ್ತಾರೆ. ಯಾರು ಅವರೆಲ್ಲ ಗೈಡ್ ಮಾಡ್ತಾ ಇದಾರೆ, ದೇ ಆರ್ ಜಸ್ಟ್ ಅವ್ರೇನು. ಆಯ್ತು, ಅವ್ರಿಗೂ ಕೇಳೋಣ ಬಿಡಿ, ನಿನ್ಗೂ ಕೇಳೋಣ ಅವ್ರಿಗೂ ಕೇಳೋಣ.